ಕಾವೇರಿ ಹೊಳೆಯಿಂದ ವಾಟರ್ ಗೇಟ್ ಒಳಗಡೆ ಹೋಗೋಕ್ಕೆ ರಸ್ತೆ ನೋಡಿ ಸ್ನೇಹಿತರೆ, ಆ ಕಾಲದ ರಸ್ತೆ ಅದು. ಆ ಒಂದು 50 ಅಡಿಯಿಂದನೇ ಈ ನೀರು ಕಾಣೋದಿಲ್ಲ. ಇನ್ನು ರಹಸ್ಯವಾಗಿರೋ ಜಾಗ ಆಗಿನ ಕಾಲದಲ್ಲಿ ಹೆಂಗೆ ಕಾಣ್ತಾ ಇದೆ? 4ನೇ ಆಂಗ್ಲೋ ಮೈಸೂರು ಯುದ್ಧ, 4th ಆಂಗ್ಲೋ ಮೈಸೂರು ವಾರ್ ನಡೆದಿರೋ ಜಾಗ ಇದೇ ಅಂಗಳ. ಕರ್ನಾಟಕದ ಇತಿಹಾಸದಲ್ಲಿ ವಾವ್, ಕಾವೇರಿ ಬಂದ್ಬಿಡ್ತು. ಹಾಂ, ಕಾವೇರಿ ಇದೆ ಹರಿತಾ ಇರೋದು. ಇದು ಮೋರಿ ನೀರು ಹೋಗ್ಬಾರ್ದು ಅಂತ ಏನೋ ತಡೆಗೋಡೆ ಈಗ ಮಾಡಿರೋದು. ನೋಡಿ, ಹೊಳೆ ಹರಿತಾ ಇದ್ದಿದ್ದು ಈಗ ನೋಡಿ ತೋರಿಸ್ತೀನಿ ನಿಮಗೆ. ಇದು ಕಂದಕದ ಭಾಗ. ಇದು ಕಂದಕ. ಇದು ಅಂದ್ರೆ ಕೋಟೆಗೆ ರಕ್ಷಣೆಗಿರೋ ಕಂದಕ ಇದು. ಕಂದಕ, ಬಟ್ ನಾಟ್ ಕಾವೇರಿ ಹೊಳೆ. ಕಾವೇರಿನೇ ಇದು. ಕಾವೇರಿ ಡಿವೈಡ್ ಆಗಿ ಅಲ್ಲಿ ಒಂದು ಸುರಂಗ ಮಾಡಿದ್ದಾರೆ. ಆ ಸುರಂಗದಿಂದ ಬರುವಂತ ನೀರು. ಅಲ್ಲಿ ನೋಡಿ, ದೊಡ್ಡ ಮರನೇ ಬೆಳೆದು, ಆಲ್ ಮರನೇ ಬೆಳೆದ್ಬಿಟ್ಟು ಹಳ್ಳಿ ಮರ. ಹಳ್ಳಿ ಮರನೇ ಹಳ್ಳಿ ಮರ ಅದು. ಹಳ್ಳಿ ಮರ ಅದು ಬೆಳೆಸ್ಬಿಡುದು ಕೋಟೆ. ನೆಕ್ಸ್ಟ್ ಮುಲಾಜಿಲ್ದೆ ಬೆಳೆಸುತ್ತೆ. ಕೇಳ್ತಾ ಇಲ್ಲ, ಜುಳು ಕೇಳ್ತಾ ಇದೆ. ಅಲ್ಲಿ ನಿಮಗೆ ಬಂಡೆ ಎಲ್ಲ ಕಾಣ್ತಾ ಇರೋದಲ್ಲ ನೀರೇ ಸರ್. ಅದೇ ಇದೀನಿ ಇರಿ ನಾನು ಬರ್ತೀನಿ. ಈ ರೀತಿ ಬಂಡೆಗಳ ಮಧ್ಯೆನೇ ಹರಿತಾ ಇರೋದು ನದಿ ಕಾವೇರಿ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮಾತ್ರ. ಎಲ್ಲಿ ನೀರೇ ಇಲ್ಲ ಸರ್. ನೀರು ಇನ್ನೂ ಹರಿವು ಆ ಕಡೆ ಇದೆ. ನಿಮಗೆ ಇದು ಬೆಳ್ಕೊಂಡ್ಬಿಟ್ಟಿದೆ. ಇದು ಚಾಪೆಗಳಿಗೆ ಮೊದಲು ಬರ್ತಿತ್ತು ನೋಡಿ, ಚಾಪೆ ಅದಕ್ಕೆ ಉಪಯೋಗಿಸುವಂತ ಕಡ್ಡಿಗಳಿದು. ಕಡ್ಡಿ ಜೊಂಡುಲ್ಲು ಅಂತ ಏನೋ ಹೇಳ್ತಾರೆ ಇದಕ್ಕೆ. ಈ ತರ ಅಪ್ ಟು ಸುಮಾರು ಅಲ್ಲಿ ತನಕನೂ ನಿಮಗೆ ನೀರು ಹರಿವಿದೆ. ಅಂದ್ರೆ ಆ ತೋಟ ಕಾಣ್ತಾ ಇದೆಯಲ್ಲ ಅಲ್ಲಿ ಗಂಟ, ಅಲ್ಲಿ ಜಮೀನ್ ತನಕನೂ ಹರಿವಿದೆ. ನಿಮಗೆ ಇದು ಬೆಳೆದಿದ್ದಿಲ್ಲ, ಆ ಕಾರಣಕ್ಕೋಸ್ಕರ ನಿಮ್ಗೆ ಇದು ನೀರು ಕಾಣ್ತಾ ಇಲ್ಲ. ನೀವು ಗೌರಿ ಹಬ್ಬದ, ಗಣೇಶನ ಹಬ್ಬದ ದಿನ ಆ ಸಮಯದಲ್ಲಿ ಬಂದರೆ ಫುಲ್ಲು ನೀರು ನಾವು ಮುಳುಗೋಗ್ತೀವಿ. ಇಲ್ಲಿ ನಾವು ನಿಲ್ಲಕ್ಕಾಗಲ್ಲ, ನಾವೇ ಮುಳುಗೋಗ್ತೀವಿ. ನಿಮ್ಮ ಹೈಟು ಮುಳುಗೋಗುತ್ತೆ. ಹೌದಾ? ಅಷ್ಟು ನೀರು ಬರುತ್ತೆ. ಅಂದರೆ ಒಂದು 10 ಅಡಿ ಮೇಲೆ ಹೋಗುತ್ತೆ. ಒಂದು 10-12 ಅಡಿ ಮೇಲ್ಗಡೆ ಇರ್ತದೆ. ಆ ಮರ ತುಂಬೋಗಿರ್ತದೆ. ಆ ಮರದ್ದು ಇದಿದೆ ನೋಡಿ, ಬ್ರಾಂಚಸ್ಸು. ಆ ಬ್ರಾಂಚ್ ಬಿಟ್ಟು ಕೆಳಗಡೆ ಎಲ್ಲ ಮುಳುಗೋಗಿರ್ತದೆ. ಓಕೆ. ಇಲ್ಲೆಲ್ಲ ನೀರು ಹರಿತಾ ಇರ್ತದೆ. ನಾವು ನಿಂತಿದ್ವಲ್ಲ ಅಲ್ಲಿ, ಅಲ್ಲಿಗೂ ನೀರು ಬರುತ್ತೆ. ಆ ಕಟ್ಟೆಗೆ? ಆ ಕಟ್ಟೆ ಅಲ್ಲ, ನಾವು ನಡ್ಕೊಂಡು ಬಂದ್ವಲ್ಲ 91ಅಲ್ಲಿ ನಾವು ಬಂದ್ವ. ನೀವು ಗಾಡಿ ನಿಲ್ಸಿದ್ರ, ಅಲ್ಲಿಗೆಲ್ಲ ಬಂದಿದ್ದು ನೀರು. ಕೋಟೆ ಒಳಗಡೆಯಿಂದ ಬಂದಿದೆ ನೀರು. ವಾಟರ್ ಗೇಟ್ ತುಂಬಿಕೊಂಡು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಬಂದಿರೋದು ನಾನು ನೋಡಿದ್ದೀನಿ 91ಅಲ್ಲಿ. ಆದರೆ ಸರ್, ಈಗ ಬನ್ನಿ ಹಾಗಾದ್ರೆ ವಿಚಾರಕ್ಕೆ. ಈಗ ಬಿಡಿ, ಇನ್ನು ಅಲ್ಲಿ ಡ್ಯಾಮ್ ಕಟ್ಟಿರೋದ್ರಿಂದ ನೀರು ಕಡಿಮೆ ಇದೆ, ಇನ್ನೂ ಕಾವೇರಿ ತುಂಬಿಲ್ಲ. ಬಟ್ ಮೈ ಪಾಯಿಂಟ್ ಇಸ್, ಇಂಗ್ಲೀಷ್ನವರು ಅಥವಾ ಬ್ರಿಟಿಷ್ನವರು ಟಿಪ್ಪುನ ಸೋಲ್ಸೋಕ್ಕೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಬಂದಿರೋದು ಇದೇ ದಾರಿಯಲ್ಲಿ. ಇಲ್ಲಿ ನಿಮಗೆ ಈ ಥರ ಭಾಳ ನಡ್ಕೊಂಬರೋದಕ್ಕೆ ಈಸಿಯಾದ ಜಾಗಗಳುಂಟು. ಆ ಜಾಗ ನೋಡ್ಕೊಂಡೇ ಅವ್ರು ಬಂದಿರೋದು. ಬಂಡೆಗಳ ಪ್ರದೇಶ ನೀವೇ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಈಸಿಯಾಗಿ ಬರ್ಬೋದು. ನಿಮ್ಗೆ ಇಲ್ಲಿ ಕುದುರೆಗಳ ಮೇಲೆ ಆರಾಮ್ ಬಂದಿದ್ದಾರೆ. ನಿಮ್ಗಾಗಲೇ ಹೇಳಿದೆ, ಹನುಮಂತ ಮತ್ತು ಗಣಪತಿ ಇರೋ ಜಾಗಗಳು ಒಂದು ದಾರಿ ತೋರ್ಸೋಕ್ಕೆ, ಒಂದು ಕೋಟೆ ಸೇತುವೆಗಳಿಗೆ ಮಾತ್ರ ಅಂತ. ಅಲ್ಲೊಂದು ಕಡೆ ಇದೆ ಕಪ್ಪು ಬಂಡೆನಲ್ಲಿ ಕಡ್ದಿರೋದು. ಆ ಕಪ್ಪು ಬಂಡೆ ಇಲ್ಲೆಲ್ಲೂ ಇಲ್ಲ, ಆ ಜಾಗದಲ್ಲಿ ಮಾತ್ರ ಇದೆ. ಅಲ್ಲೆಲ್ಲ ಈಸಿಯಾಗಿ ಹೋಗೋಕ್ಕೆ ಜಾಗ ಇದೆ. ಬಟ್ ಈಗ ಹೋಗೋಕ್ಕಾಗೋದಿಲ್ಲ. ನಾನು ನೋಡೋದು ಸುಮಾರು ಒಂದು 20 ವರ್ಷದ ಮೇಲೆ ಆಯಿತು. ಅದು ಅಲ್ಲೊಂದು ಕಡೆ ಇದೆ, ಅಲ್ಲಿ ಈಸಿಯಾಗಿ ಹೋಗ್ಬೋದು. ನಿಮಗೆ ಆ ದಾರಿ ಗೊತ್ತಿರೋರೆ ನಿಮಗೆ ಈಸಿಯಾಗಿ ಬರೋಕ್ಕೆ ಸಾಧ್ಯ. ಈಗ ನೋಡಿ, ಇಷ್ಟೆಲ್ಲ ಇತ್ತು. ಆ ಒಂದು 50 ಅಡಿಯಿಂದನೇ ಈ ನೀರು ಕಾಣೋದಿಲ್ಲ. ಇನ್ನು ರಹಸ್ಯವಾಗಿರೋ ಜಾಗ ಆಗಿನ ಕಾಲದಲ್ಲಿ ಹೆಂಗೆ ಕಾಣ್ತಾ ಇತ್ತು? ಎಸ್. ಸೊ ಅವ್ರು ಇಲ್ಲಿ ಆರಾಮಾಗಿ ಬಂದಿದ್ದಾರೆ. ಮೇನಲ್ಲಿ ಅಂದರೆ ಇನ್ನೂ ಅದು ಮಳೆಗಾಲ ಪೂರ್ತಿ ಬಂದಿಲ್ಲ. May 4th ಅಂದರೆ ಬೇಸಿಗೆ, ಹೆವಿ ಬೇಸಿಗೆ. ಆ ಟೈಮಲ್ಲಿ ಸಂಜೆ ಮಳೆ ಬೀಳ್ತು ನೋಡಿ. ಇಷ್ಟೇ ನೀರು ಅವಾಗ? ಇನ್ನೂ ಕಮ್ಮಿ ಇತ್ತು. ಇನ್ನೂ ಕಮ್ಮಿ. ಇದು ಡ್ಯಾಮಿಂದ ಬರ್ತಾ ಇರೋ ನೀರಿದು. ಡ್ಯಾಮಿಂದ KRS ಡ್ಯಾಮಿಂದ ಬರ್ತದೆ. ಇಷ್ಟು ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗೆಲ್ಲ ಬಂದ ಮಳೆ ಹಾಗೆ ಬರ್ತಾಯಿತ್ತು. ಈಗ ನಮಗೆ ಚುಂಚನಗಿರಿ ಕಟ್ಟೆ, ಚುಂಚನ ಕಟ್ಟೆ ಅಂತ ಹೇಳ್ತೀವಿ. ಕಟ್ಟೆ ಕಟ್ಟಿದ್ರು. ಆನಂತರ ಕಟ್ಟೇರಿ ಅಂತ ಒಂದಿದೆ, ಕಟ್ಟೇರಿ ಅಂತ, ಅಲ್ಲೂ ಕಟ್ಟೆ ಇದೆ. ನಮ್ಮ ರಂಗನತಿಟ್ಟ ಹತ್ರ ಒಂದು ರಣಧೀರ್ ಕಂಠೀರವರು ಒಂದು ನಾಲೆ ಹರಿಸೋದಕ್ಕೆ ಒಂದು ಕಟ್ಟೆ ಕಟ್ಟಿದ್ರು. ಅಲ್ಲಿಗೆಲ್ಲ ಈ ನೀರು ಇಷ್ಟೊಂದು ರಭಸವಾಗಿ ಬರ್ತಾರಲ್ಲ. ಈ ಥರ ಜಮೀನು ಇರಲಿಲ್ಲ. ಈ ಥರ ಭತ್ತ, ಕಬ್ಬು ವ್ಯವಸಾಯ ಮಾಡೋಷ್ಟು ನೀರು ಇರ್ತಾರಿಲ್ಲ. ಬರೀ ಹುರುಳಿ, ರಾಗಿ ಇಂಥ ದ್ವಿದಳ ಧಾನ್ಯಗಳನ್ನೇ ಬೆಳೆಯುವಂಥ ಪರಿಸ್ಥಿತಿ ಇತ್ತು ಅವಾಗ. ಈಗೇನಾಗಿದೆ, ಎಲ್ಲ ಕಡೆನೂ ಸಮೃದ್ಧಿಯಾಗಿದೆ. ಕಬ್ಬು ಅಷ್ಟು ಬೆಳೆಯಷ್ಟು ನೀರಿದೆ. ಆವತ್ತಿನ ದಿನ ನೀರೇನಾದ್ರು ಒಂದಿನ ಹಿಂದೆ ಬಂದಿದ್ರೆ ಬ್ರಿಟಿಷರು ಎಂಟ್ರಿ ಆಗೋಕ್ಕಾಗ್ತಾರಲ್ಲ. ಸ್ವಲ್ಪ ಹಿಸ್ಟ್ರಿನೇ ಬೇರೆ ಥರ ಇರ್ತಾಯಿತ್ತು ಆಗಿನ ಇದಕ್ಕೆ. ಸರ್, ಹಾಗಾದರೆ ಯುದ್ಧದಲ್ಲಿ ಪಾಲ್ಗೊಂಡಂಥ ಬ್ರಿಟಿಷ್ ಆಫೀಸರ್ಸ್ ಯಾರು? ಜನರಲ್ ಹ್ಯಾರಿಸ್ ನೇತೃತ್ವದಲ್ಲಿ ಕೋಟೆ ಮುತ್ತಿಗೆ ಆಗ್ತದೆ. ವೆಲ್ಲೆಸ್ಲಿ ಅದಕ್ಕೆ ದಂಡನಾಯಕ ಆಗಿರ್ತಾನೆ. ಹೌದು. ಸೊ ಅವ್ನು ಬಂದಿದ್ದ ಮೇಲೆಗೆ ಹೌದು ಮುನ್ನಡೆಸ್ತಾ ಇದ್ದ. ಆತನೇ ಸೈನ್ಯನ ಮುನ್ನಡೆಸ್ತಾ ಇದ್ದ. ಬಟ್ ನೋಡಿ, ಅಲ್ಲಿ ಕಾಣೋ ಬ್ರಿಡ್ಜ್ಗೆ ಅವನ ಹೆಸರು ಇಟ್ಟಿದ್ದಾರೆ. ಹೌದು, ಅದೇ ವೆಲ್ಲೆಸ್ಲಿ ಬ್ರಿಡ್ಜ್ ನೋಡಿ. ಅದು ನೀವು ಕೆಳಗಡೆ ನೋಡಿದ್ರೆ ಏನಂತೀರೋ, ಜಗ್ಸಕ್ಕಾಗೋದಿಲ್ಲ. ಈಗ ನೋಡಿದ್ರೆ ಸಣ್ಣ ಕಂಬಗಳು ಹಾಕಿದ್ದಾರೆ ಅನ್ಸುತ್ತೆ ಅಲ್ವೇ.
ಸುಮಾರು ಒಂದು 3 ಜನ ತಪ್ಪಬೇಕು ಒಂದೊಂದು ಕಂಬಗಳು. ಒಂದೊಂದು ಕಂಬ ಅದು ಪಿಲ್ಲರ್ಗಳಲ್ಲಿ ಕಾಣಿಸ್ತಿದೆ ನೋಡಿ. ಬಟ್ ಅದನ್ನು ಶಿಥಿಲ ಆಗಿದೆ ಅಂತ ಚೇಂಜ್ ಮಾಡಿ ಬೇರೆ ಹಾಕಿದ್ದಾರೆ ಸರ್. ಅಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಆ ಪಿಲ್ಲರ್ ಟು ಇನ್ನೊಂದು ಪಿಲ್ಲರು ಕಬ್ಬಿಣದ ಪಟ್ಟಿಗಳು ಹಾಕಿದ್ರು. ಅದನ್ನು ಪಾಪ ಕೆಲವರು ಹಳೆ ಬಾಟ್ಲು ಹಳೆ ಸಿಸಿಗೆ ಹಾಕೊಂಡು ತಿಂದ್ಕೊಂಡಿದ್ದಾರೆ ಜನ ಕೆಲವರು. ಬ್ರಿಡ್ಜ್ ಕಬ್ಬಣ ಬ್ರಿಡ್ಜ್ ಕಬ್ಬಣ ಅಲ್ಲ ಸರ್. ಆ ಬ್ರಿಡ್ಜು ಕಬ್ಬಣ ತೆಗೆದ್ರೂ ಎಷ್ಟು ಮಜಬೂತಾಗಿ ಆ ಒಂದು ಕಲ್ಲುಗಳನ್ನ ಹಿಂಗೆ ಕೊಟ್ಟಿದ್ದಾರೆ ಸಪೋರ್ಟಿವ್ ಆಗಿ. ಅದು ನೋಡಿದ್ರೆ ನೀವೇನಂತೀರೋ ಅಷ್ಟು ಚೆನ್ನಾಗಿದೆ ಆ ಬ್ರಿಡ್ಜು. ಅದಕ್ಕೆ ಈಗ ಅದು ಲೂಸ್ ಆಗಿ ಬೇರೆ ಕಡೆ ಮಾಡ್ಕೊಂಡಿದ್ದಾರೆ. ಅದನ್ನು ಇದಕ್ಕೆ ತೂಕಕ್ಕೆ ಹಾಕ್ಬಿಟ್ಟಿದ್ದಾರೆ ಕಬ್ಬಣಗಳನ್ನ. ಇಲ್ಲ ಕಬ್ಬಣಗಳು ಯಪ್ಪೋ ಇತಿಹಾಸ ಪ್ರಜ್ಞೆ ಎಷ್ಟು ಜಾಗೃತ ಆಗುತ್ತೆ ನೋಡಿ ಈ ಥರದವ್ರಿಗೆ. ನೋಡಿ ಸ್ನೇಹಿತರೆ, ಎಂಥ ವಿರೋಧಾಭಾಸದ ವಿಚಾರ ಅಂದರೆ ನಿಮ್ಗೆ ಕಾಣ್ತಿರೋಂಥದ್ದು ವೆಲ್ಲೆಸ್ಲಿ ಬ್ರಿಡ್ಜು. ಭಾಳ ವಿಶ್ವ ಪ್ರಸಿದ್ಧವಾದಂಥ ಶ್ರೀರಂಗಪಟ್ಟಣದ ಮೈಸೂರು ರಸ್ತೆಯ ವೆಲ್ಲೆಸ್ಲಿ ಬ್ರಿಡ್ಜ್. ಅದು ಬೆಂಗಳೂರು ಮೈಸೂರು ಹೈವೇ ಸ್ನೇಹಿತರೆ ಮುಂಚೆ ಮೈಸೂರು ಬೆಂಗಳೂರಿಗೆ ಅದೇ ರಸ್ತೆ ಉಪಯೋಗಿಸ್ತಿದೆ ಎಲ್ಲರೂ. ನಾನು ನೋಡಿದ್ದೀನಿ, ನಮ್ಮ ಎಷ್ಟೋ ಸಲ ಓಡಿದ್ದೀವಿ. ಈಗ ಅದ್ರ ಪಕ್ಕದಲ್ಲಿ ಕಾಣ್ತಿದೆ ನೋಡಿ, ವೆಹಿಕಲ್ ಓಡ್ತಿರೋ ದಶಪಥ ರಸ್ತೆದು ಅಲ್ಲಿ ಕಾಣ್ತಿದೆ. ಸೊ ಸ್ನೇಹಿತರೆ ನೋಡಿ, ವೆಲ್ಲೆಸ್ಲಿ ಬ್ರಿಡ್ಜ್ ಅಂತ ಹೆಸರು ಇಟ್ಟಿದ್ದಾರೆ. ಆದರೆ ವೆಲ್ಲೆಸ್ಲಿ ಬ್ರಿಡ್ಜ್ ಅಂತ ಹೆಸರು ಇಟ್ಟ ಮೇಲೆ ಅದೇ ವೆಲ್ಲೆಸ್ಲಿ ಒಂದು ಟೀಮ್ ಕರ್ಕೊಂಬಂದು ಇದೇ ಟಿಪ್ಪುನ ಸಾಯಿಸಿ ಹೋಗಿದೆ ನೋಡಿ. ಅಂತ ಅಂದರೆ ಇನ್ ಪೊಲಿಟಿಕ್ಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸರ್, ರಾಜಕೀಯದಲ್ಲಿ ನೈತಿಕತೆ ಅನ್ನೋದು ಇಲ್ಲ ಸರ್. ರಾಜಕೀಯದಲ್ಲಿ ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ. ಲಾಭ ನಷ್ಟ ಎರಡೇ ಇರೋದು. ಓಕೆ, ಸಾವು ನೋವು ಯಾರ ಪರ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಯಾರ ಕೈ ಮೇಲಾಗುತ್ತೆ ಅವ್ರದ್ದೇ ರಾಜ್ಯ, ಅವ್ರದ್ದೇ ಅಧಿಕಾರ. ರಾಜಕೀಯದಲ್ಲಿ ನೈತಿಕತೆ ಅನ್ನೋದು ಇಲ್ವೇ ಇಲ್ಲ. ಅಲ್ಲ, ಇವತ್ತಿಗೂ ಹೇಳ್ತಾರಲ್ಲ, ಏನು ನಿಮ್ಮ ಸಿದ್ಧಾಂತ ಬಿಟ್ಬಿಟ್ಟು ಆ ಪಕ್ಷದ ಜೊತೆ ಹೋಗ್ಬಿಟ್ರಲ್ಲ ಅಂದರೆ, ಇಲ್ಲ ನಾನು ಜನರು ಒಳ್ಳೇದಕ್ಕೋಸ್ಕರ ನಾನು ಯಾವ ಪಕ್ಷದ ಜೊತೆ ಬೇಕಾದ್ರು. ಕಾರ್ಯಕರ್ತರು ಜಗಳ ಆಡ್ಕೊಂಡು ಪ್ರಾಣ ಕಳ್ಕೊಂಡಿರ್ತಾರೆ, ಲಾಸ್ಟಲ್ಲಿ ಕೈ ಮಿಲಾಯಿಸ್ಕೊಂಡು ಪಾಪ ಹೊರಟಾಗ್ತಾರೆ. ಇದು ಸಾಮಾನ್ಯ ಜನಕ್ಕೆ ಅರ್ಥ ಆಗಿಬಿಟ್ರೆ ಇದನ್ನು ರಾಜಕಾರಣ ಅನ್ಬಾರ್ದು, ಪ್ರಜಾಪ್ರಭುತ್ವ ಅನ್ಬೇಕು. ಪ್ರಜಾಪ್ರಭುತ್ವ ಕೈ ಕೊಟ್ಟಿದ್ದಾರೆ, ನಾವು ಅದನ್ನು ಸರಿಯಾಗಿ ಬಳಕೆ ಮಾಡ್ತಲ್ಲ. ಈಗ ಕೆಲವರು ಬಳಕೆ ಮಾಡೋರು ಹೇಳಿದ್ರೆ ಅದು ಕೇಳೋಕ್ಕೆ ಚೆನ್ನಾಗಿರ್ತದೆ. ನಿಮಗೆ ಆ ಒಂದು ಕ್ಷೇತ್ರಕ್ಕೆ ಬಂದಾಗ ಅದು ನಡೆಯೋದಿಲ್ಲ. ಅವ್ರು ಹೇಳಬೇಕು, ಇವ್ರು ಹೇಳಬೇಕು. ಹೇಳಿಲ್ವ, ಸರ್ಕಾರಿ ಶಾಲೆನ ಸರ್ಕಾರದವ್ರು ಯಾಕೆ ಮುನ್ನಡೆಸ್ತಾ ಇಲ್ಲ? ರಾಜಕಾರಣಿಗಳ ಮಕ್ಳು ಯಾಕೆ ಶಾಲೆ ಕಟ್ತಾ ಇದ್ದಾರೆ? ಅಲ್ಲಿ ಯಾಕೆ ಅವ್ರು ದುಡ್ಡು ಇಸ್ಕೊತಾ ಇದ್ದಾರೆ? ಸೇವೆ ಮಾಡೋಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ, ಅಲ್ಲ್ಯಾಕೆ ದುಡ್ಡು ಇಸ್ಕೊತಾರೆ? ಸೇವೆ ಅಲ್ಲೇ ಫ್ರೀಯಾಗಿ ಕೊಟ್ಬಿಟ್ಟು ಮಾಡಿಸ್ಲಿ? ಮಾಡಲ್ಲ. ನೀವು ಬಡವನಾಗೇ ಇರಬೇಕು, ಇವರು ಶ್ರೀಮಂತರಾಗೇ ಇರಬೇಕು. ಈ ಕಾನ್ಸೆಪ್ಟಲ್ಲೇ ರಾಜಕಾರಣ ಅದಕ್ಕೆ ಹೊಂದಿಕೆ ಹಾಕ್ಕೊಂಡು ಹೋಗ್ತಿರೋದು. ಜನ ಏನಾಗಿ ಹೋಗ್ತಾ ಇದ್ದಾರೆ ಅಂದರೆ, ರಾಜಕಾರಣ ಅಂದರೆ ಇದೇನೆ, ಒಳ್ಳೆಯವ್ರು ಬರೋಂಗಿಲ್ಲ ರಾಜಕಾರಣ. ಆ ರಾಜಕಾರಣ ಯಾರಿಗೆ ಬೇಕ್ರಿ ಅಂತಾರೆ. ರಾಜಕಾರಣಕ್ಕೆ ಒಳ್ಳೆಯವ್ರ ಅವಶ್ಯಕತೆ ಉಂಟು, ಆದರೆ ಯೋಗ್ಯರು ಮುಂದೆ ಬರ್ದೇನೆ ಅಯೋಗ್ಯರು ನಮ್ಮನ್ನು ಆಳ್ತಾವ್ರೆ, ಅಷ್ಟೇ ವ್ಯತ್ಯಾಸ. ಈಗ ಜನ ಜಾಗೃತಿ ಇನ್ನೂ ಆಗಲಿಲ್ಲ ಅಂದರೆ, ಇನ್ನೂ ಈಗ ಖಾಸಗೀಕರಣ ಇನ್ನೊಂದು ಬಂದು ಕೊನೆಗೆ ಈಗ ಭತ್ತ ಕಬ್ಬಿಗೆಲ್ಲ ಒಂದು ಔಷಧಿ ಹೊಡಿತಾ ಇದ್ದಾರಂತೆ. ಇದನ್ನು ನಾವೇ ಹೊಡಿತೀವಿ, ನಾವೇ ಕಟಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಬರ್ತಾರೆ. ನಾವೇ ಕಟಾವು ಮಾಡಿಕೊಂಡು ನಾವೇ ಹೋಗ್ತೀವಿ. ನೆಕ್ಸ್ಟು ಅದು ಬರೋದು ಪ್ರೊಸೆಸ್ಸು. ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇದೆಲ್ಲ ನಾವೇ ಮಾಡ್ತೀವಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅನ್ನೋ ಒಂದು ಕಾಲ ಬರುತ್ತಂತೆ. ಅದು ಈಗ ಆಲ್ರೆಡಿ ಅದು ಕೆಲವೊಂದು ಕಡೆ ನೀವು ನೋಡಿರಬೇಕು. ಈಗ ನಾವೇ ಒಂದು ಔಷಧಿ ಕೊಡ್ತೀವಿ, ನೀವು ಸುಮ್ಮನೆ ಬೆಳೀರಿ, ಅದಕ್ಕೆ ದುಡ್ಡು ನಾವು ಕೊಡ್ತೀವಿ ಅಂತ ಕೆಲವೊಂದು ಕಡೆ ನಡೀತಾ ಇದೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನಾವೇ ಬೆಳಿತೀವಿ, ನಿಮ್ಗೆ ನಾವೇ ದುಡ್ಡು ಕೊಡ್ತೀವಿ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಅದ್ರ ನೆಕ್ಸ್ಟ್ ಸ್ಟೆಪ್ಪು, ನೀವೇನು ಮಾಡೋಂಗಿಲ್ಲ, ನಿಮಗೆ 2,000ನೋ 3,000ನೋ ತಿಂಗ್ಳಿಗೆ ಇಷ್ಟು ಕೊಡ್ತೀವಿ, ಸುಮ್ಮನೆ ಇರಬೇಕು. ಇಲ್ಲಾಂದರೆ ಕಾನೂನಿದೆ, ಇದಕ್ಕೆ ಇನ್ನೊಂದು ಕಾನೂನು ಇದೆ. ಇದೆಲ್ಲ ನಾವು ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಕಾನೂನುಗಳೆಲ್ಲ ಬಂದ್ಬಿಡ್ತವೆ. ಬನ್ನಿ ಎತ್ಲಾಗ ಹಂಗಾರ ಬುದ್ಧಿ ಕಲೀಲಿ ನಮ್ಮ ಜನ. ಎಲ್ಲ ಕಳ್ಕೊಂಡಾರ ಬುದ್ಧಿ ಕಲೀಲಿ ಎತ್ಲಾಗೆ. ಬನ್ನಿ ಸ್ನೇಹಿತರೆ, ಕಾವರಮ್ಮನ ದರ್ಶನ ಆಯಿತಾ? ಹೋಗೋಣ ನೋಡಿ. ಅದು ಮೈಸೂರು ರೈಲ್ವೆ ಬ್ರಿಡ್ಜ್ ನೋಡಿ. ಮೈಸೂರು, ಇದು ಬೆಂಗಳೂರು ಸರ್, ಲೆಫ್ಟಲ್ಲಿ ಮೈಸೂರು. ಬೆಂಗಳೂರು ಮೈಸೂರು ರೈಲ್ವೆ ಬ್ರಿಡ್ಜು ನೀವು ಕಾಣ್ತಿರೋಂಥದ್ದು ನೋಡಿ. ಇಲ್ಲೊಂದು ಕಲ್ಲಲ್ಲಿ ಆ ಕಲ್ಲೇ ಬಂಡೆನೇ ಕೆತ್ತಿ ಕಾಲುವೆ ಮಾಡಿದ್ದಾರೆ ನೋಡಿ. ಆ ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ ಇದನ್ನು. ಅಂದರೆ ಮಳೆ ನೀರು ಕಡಿಮೆ ಇದ್ದಾಗ, ಮಳೆಗಾಲ ಇಲ್ಲದೆ ಇದ್ದಾಗ ಕಮ್ಮಿ ಇರೋ ನೀರು ಇದೇ ಕಾಲಲ್ಲಿ ಹರಿದು ಎಲ್ಲೋ ಒಂದು ಕಡೆ ಸೇರಿಕೊಳ್ಳಿ ಅಂತ. ಸರ್, ಇದು ಕಳೀತಾ ಇದೆಯಲ್ಲ, ಇದಿಷ್ಟೇ ಅಲ್ಲ, ಅಲ್ಲೂ ಮುಂದೆ ಕಾಣಿಸ್ತಿದೆ ನೋಡಿ. ಅಲ್ಲೆಲ್ಲೂ ಇದೆ. ಹೌದು, ಆ ಥರ ಸುತ್ತನೂ ಇದೆ. ನಿಮಗೆ ಮಧ್ಯದಲ್ಲಿ ಬಂಡೆ ಕೊರಕಲಲ್ಲಿ ಹರಿತಾರ ನದಿ. ಈಗ ಇಷ್ಟು ಮಾತ್ರ ಶ್ರೀರಂಗಪಟ್ಟಣದಲ್ಲಿ. ಓಕೆ, ಇನ್ನು ಮುಂದೆ ಇಷ್ಟೊಂದು ಬಂಡೆ ಇಲ್ಲ ಅಲ್ಲಿ. ಓಕೆ ಸ್ನೇಹಿತರೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಕಾವೇರಿ ಹೊಳೆಯಿಂದ ವಾಟರ್ ಗೇಟ್ ಒಳಗಡೆ ಹೋಗೋಕ್ಕೆ ರಸ್ತೆ ನೋಡಿ ಸ್ನೇಹಿತರೆ. ಆ ಕಾಲದ ರಸ್ತೆ ಅದು ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಒಂಥರ ಸೀಕ್ರೆಟಿವ್ ಆಗಿದೆ. ಅದು ರಹಸ್ಯಮಯವಾದ ದಾರಿ ಅಂತ ಕರಿಬೋದು. ಕೋಟೆ ಇದೆ, ಕೋಟೆ ಮಧ್ಯದಲ್ಲಿ ಓಡೋಕ್ಕೆ ಒಂದು ಜಾಗ ಕೂಡ ಇದೆ. ಇದೇ ಜಾಗದಿಂದಲೇ ಬ್ರಿಟಿಷರು ನುಗ್ಗಿ ಟಿಪ್ಪುನ ಸಾಯಿಸಿದ 4ನೇ ಆಂಗ್ಲೋ ಮೈಸೂರು ಯುದ್ಧದ ಜಾಗ ಇದು. ಆಮೇಲೆ ಸ್ವಾತಿ ಮುತ್ಯಂ ಆಗಿದೆ. ರಾಜ್ಕುಮಾರ್ದು ಚಲಿಸುವ ಮೋಡಗಳು, ಪುನೀತ್ ರಾಜ್ಕುಮಾರ್ದು ಅಣ್ಣ ಬಾಂಡು, ವಿಷ್ಣುವರ್ಧನ್ದು, ರವಿಚಂದ್ರನ್ದು,
ನಾನು ಸ್ವಲ್ಪ ನೋಡಿಲ್ಲ ಶೂಟಿಂಗ್ಗಳನ್ನು ಇಲ್ಲಿ. ಹೌದು ನೋಡಿ ಸ್ನೇಹಿತರೆ, ಇದೆ ಎಂಥ ರಣರೋಚಕವಾದ ಜಾಗ ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ, 4th ಆಂಗ್ಲೋ ಮೈಸೂರು ವಾರ್ ನಡೆದಿರೋ ಜಾಗ ಇದೇ ಅಂಗಳ. ಆ ಕಡೆಯಿಂದ ಬಂದರು, ಕಾವೇರಿ ನದಿ ದಾಟಿ ಬೇಸಿಗೆ, ಮೇ ತಿಂಗಳ ಬೇಸಿಗೆಯಲ್ಲಿ ಬಂದರು ಬ್ರಿಟಿಷ್ನವರು. ಈ ಕಡೆಯಿಂದ ಸುಳಿವು ಕೊಡದೆ ಮಧ್ಯಾಹ್ನ ಟಿಪ್ಪು ಊಟ ಮಾಡುವಾಗ ಬಂದು ನೋಡಿ, ಇಲ್ಲೇ ಒಳಗಡೆ ಕುತಂತ್ರದವರಿಂದ ಅಂದರೆ ಟಿಪ್ಪು ಕಡೆಯ ಒಳಗಿನವರ ಮಸಲತ್ತಿಂದ ದ್ವಾರ ತೆರೆಯಲಾಗಿತ್ತು. ಸೊ ಒಳಗಡೆ ಬಂದರು, ಟಿಪ್ಪು ಏನಾಗ್ತಿದೆ ನೋಡೋಕೆ ಬಂದ, ಹಿ ವಾಸ್ ಡೆಡ್. ಟ್ರ್ಯಾಪ್ ಇದು ಟ್ರ್ಯಾಪ್ ಜಾಗನೇ ಫ್ರೀ ಮಾಡಿಬಿಟ್ರಲ್ಲ ಅವರು. ಅದು ಒಳಗಡೆ ಇರೋರಿಗೆ ಮಾತ್ರ ತಿಳಿದಿರೋಂಥದ್ದು. ಅದು ಹೆಂಗೆ ಹೊರಗಿನವ್ರಿಗೆ ಗೊತ್ತಾಯ್ತು ಅನ್ನೋ ಉದ್ದೇಶದಿಂದ ಟಿಪ್ಪು ಅಷ್ಟು ಆತರವಾಗಿ ಇಲ್ಲಿ ಬಂದು ನೋಡೋಕೆ ಬಂದಿದ್ದು. ಯಾಕಂದರೆ ಆ್ಯಕ್ಚುಲಿ ಅದಕ್ಕೊಂದು ಗೇಟ್ ಇದ್ದೇ ಇರುತ್ತೆ. ಅವ್ರು ಅದೊಂದು ದಾಟಿ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂದರೆ ಅವಾಗ ಆಶ್ಚರ್ಯ ಆಗುತ್ತೆ, ಯಾರು ಮಾಡಿದ್ರು, ಏನು ಯಾರು ಈ ಕೆಲಸ ಮಾಡಿದ್ರು ಅನ್ನೋ ಒಂದು ಕುತೂಹಲ. ಮತ್ತು ಇಷ್ಟು 1 ತಿಂಗಳುಗಳ ಕಾಲ ಅವರು ಅಲ್ಲಿ ಠಿಕಾಣಿ ಹೂಡಿರ್ತಾರೆ. ಎಲ್ಲಿದ್ರು ಅವರು? ನಿಮಗೆ ಈ ಕಡೆ ಕೆಂಗಾರಕೊಪ್ಪಲು ಅಂತ ಬರುತ್ತೆ, ಅಂದರೆ ನದಿ ತೀರ ಬಿಟ್ಟು ಮುಂದ್ಗಡೆ. ನೀವು ಆ ಪೇಂಟಿಂಗಲ್ಲಿ ನೋಡಿದ್ರೆ ನಿಮ್ಗೆ ಈಗ ಬೆಳೆದಿದ್ದಾವಲ್ಲ, ಏನೋ ಭತ್ತ, ಕಬ್ಬು ಮತ್ತು ಈ ಥರ ಇದೆಲ್ಲ, ಅದು ಆ ಪೇಂಟಿಂಗಲ್ಲಿ ನಿಮ್ಗೆ ಕಾಣಿಸೋದೇ ಇಲ್ಲ. ಸೊ ಅಂದರೆ ಯುದ್ಧ ಬಯಲದು, ಅಂದರೆ ಬಯಲು. ಆಗ ನೀರಾವರಿ ಇಲ್ಲ ಅದು. ಮತ್ತು ಅದು ಬೇಸಿಗೆ ಆಗಿದ್ದರಿಂದ ಖಾಲಿ ಭೂಮಿ, ಅದು ಖಾಲಿ ಭೂಮಿ, ನಿಮ್ಗೆ ಈಸಿಯಾಗಿ ಬರ್ಬೋದಿತ್ತು. ಅವಾಗ ಇನ್ನೂ ಬರೀ ಮಾತುಕತೆಯಲ್ಲಿ ಅಷ್ಟೇ ನಡೀತಾ ಇತ್ತು. ಮಾತುಕತೆ ಏನು ಎತ್ತ ಸಂಧಾನಕಾರನ ಕಳಿಸಿ ಅಷ್ಟೇ ನಡೀತಾ ಇತ್ತು. ತೀರಾ ದಿಢೀರ್ ಒಂದು ಮುತ್ತಿಗೆ ಹಾಕೋದಿದೆಯಲ್ಲ, ಅದು ನಿರೀಕ್ಷೆ ಮಾಡಿರಲಿಲ್ಲ ಟಿಪ್ಪು ಮುನ್ಯ. ಮತ್ತು ಅವ್ನು ಅನ್ಕೊಂಡೇ ಇಲ್ಲ ನುಗ್ಗು ಹೊಡಿತಾರೆ ಅಂತ. ಆ ನಿರೀಕ್ಷೆನೇ ಇಲ್ಲ, ಅನ್ಕೊಳ್ಳೋದೆಲ್ಲಿ ಬಂತು. 3 ಆಂಗ್ಲೋ ಮೈಸೂರು ಯುದ್ಧ, 4 ಆಂಗ್ಲೋ ಮೈಸೂರು, ಯಾರು 4 ಯುದ್ಧಗಳು ಬ್ರಿಟಿಷರ ವಿರುದ್ಧ ಯಾರು ಮಾಡಿದವರೇ ಇಲ್ಲ. ಎಲ್ಲ ಒಂದೊಂದು ವಾರಿಗೆ ಹೋಗಿದ್ದಾರೆ. ಇದು ವರ್ಷಾನುಗಟ್ಟಲೆ ನಡೆಯುವಂಥ ಯುದ್ಧಗಳು. ಹೆಂಗೆ ದಿಢೀರಂತ ಮುತ್ತಿಗೆ ಹಾಕ್ಬಿಡ್ತಾರೆ. ಆ ಒಂದು ನಿಶ್ಚಿತತೆಯಿಂದ ಊಟ ಮಾಡ್ತಾ ಇದ್ದಿದ್ದು. ಯಾರು ಊಟ ಮಾಡ್ತಾರ, ಯುದ್ಧ ನಡೀತೆ ಅಂದರೆ ಊಟ ಮಾಡ್ತಾರಾ? ಊಟ ಮಾಡ್ತಾಯಿದ್ದು ಅರ್ಧ ತಟ್ಟೆಯಲ್ಲಿ ಅರ್ಧ ಊಟ ಬಿಟ್ಟು ಕೈ ತೊಳ್ಕೊಂಡು ಬರಲಾಗಿ ಈ ಅವಘಡ ನಡೆದಿದ್ದಿಲ್ಲ. ಅಲ್ಲ, ಇದನ್ನಾರು ಕ್ಲೀನ್ ಮಾಡಿಸ್ಬೇಕಲ್ವ ಅಟ್ಲೀಸ್ಟು. ನೋಡಿ ಸ್ನೇಹಿತರೆ, ದಯವಿಟ್ಟು ನನ್ನ ಸಂಬಂಧಪಟ್ಟ ಇಲಾಖೆಗಳು, ಸಂಬಂಧಪಟ್ಟ ಪ್ರಾಧಿಕಾರಗಳಲ್ಲಿ ಕೇಳ್ಕೊತೇನೆ, ಇದೆಲ್ಲ ಕ್ಲೀನ್ ಆಗಬೇಕು. ಯಾಕಂದರೆ ಇದು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ಸ್ಮಾರಕ. ಇದು ಭಾಳ ದೊಡ್ಡ ಸ್ಮಾರಕ, ಯುದ್ಧ ಸ್ಮಾರಕ. ಅಂದರೆ ಇಲ್ಲಿ ಅದ್ರ ಸಂಬಂಧಪಟ್ಟ ಇನ್ನೊಂದಷ್ಟು ಬೋರ್ಡ್ಗಳು ಅದನ್ನು ಹಾಕೋದು ಬಿಟ್ಬಿಟ್ಟು ನೋಡಿ, ಈ ಥರ ಹುಲ್ಲು ಎಲ್ಲ ಬೆಳಗ್ಬಿಟ್ಟು ಹಾಳಾಗೋದ್ರು ಹೋಗ್ಲಿ ಅಂತ ಬಿಡೋದು ತಪ್ಪಲ್ವಾ? ಏನಿದು ವಿಚಾರ ನೋಡಿ, ದಯವಿಟ್ಟು ಪ್ಲೀಸ್ ನೋಡಿ. ಅಲ್ಲ ನೋಡಿ, ಕಾಡು ಹಂದಿಗಳೋಡೋ ಕಾಡಾಗಿದೆ ಇದು. ವಾಟ್ ಇಸ್ ದಿಸ್? ಬೇರೆ ಸರ್, ಸೀರಿಯಸ್ಲಿ ಹೇಳಿ, ಬೇರೆ ದೇಶದಲ್ಲಿ ಒಂದು ದೊಡ್ಡ ಯುದ್ಧ, ಆಂಗ್ಲೋ ಮೈಸೂರು ವಾರ್ ಅಂದರೆ 2 ದೇಶಗಳ ಮಧ್ಯೆ ನಡೆದಿರುವ ಯುದ್ಧ. ಇದು ಮೈಸೂರು ಸ್ಟೇಟು, ಅವರು ಬ್ರಿಟಿಷ್ನವರು ನಡೆದಿರುವಂಥ ಯುದ್ಧ. ಸೊ ಆ ವಾರ್ ಮೆಮೊರಿಯಲ್ನ ಹೆಂಗೆ ಉಳಿಸ್ಕೋತಾ ಇದ್ರು ಸರ್? ನಮಗೆ ಹೇಳೋದಲ್ಲ, ಹೈಫಾ ವಾರ್ ನಡೆದಿರೋ ವಿಚಾರವ, ಅದಕ್ಕೆ ಮೈಸೂರಿನಲ್ಲಿ ಒಂದು ಸರ್ಕಲ್ ಮಾಡಿದ್ದಾರೆ. ಇದಕ್ಕೆ ಇನ್ನೇನು ಮಾಡ್ಬೇಕು ನೀವೇ ಹೇಳಬೇಕು. ಆಂಗ್ಲೋ ಮೈಸೂರು ಯುದ್ಧ ನಡೆದಿರೋಂಥದ್ದು ಯಾಕೆ ಉಪೇಕ್ಷೆ? ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಶ್ರೀರಂಗಪಟ್ಟಣದ ಒಳಗಡೆ ಬರೋ ರಸ್ತೆ. ಅಲ್ಲಿ ವಾಟರ್ ಗೇಟ್ ಪಕ್ಕದಲ್ಲಿ ಒಂದು ಮಾನ್ಯುಮೆಂಟ್ ಇದೆ. ಸರ್, ಏನು ಮಾನ್ಯುಮೆಂಟ್ ಸರ್ ಇದು? ಸರ್, ಇದು ನಮ್ಮ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಮಂಟಪ. ಇದಕ್ಕೆ ಮಾರ್ಕಂಡೇಯ ಮಂಟಪ ಅಂತ ಹೆಸರು. ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಈಗೇನು ಕಾಣ್ತಿದೆ ಇಷ್ಟಕ್ಕೆ ಇರಲಿಲ್ಲ, ಇದನ್ನು ಒಳಗೊಂಡಂತೆ ಇದ್ದದ ಪ್ರದೇಶ. ಇದು ಒಂದು ಪ್ರಾಂಗಣ, ದೊಡ್ಡ ಪ್ರಾಂಗಣ. ಕಾಲಾನಂತರದಲ್ಲಿ ಇದು ರಸ್ತೆಯಾಗಿ ಸಾರ್ವಜನಿಕ ಬಳಕೆಗೆ ಬಂದಿದೆ. ಇಲ್ಲಿರೋಂಥ ಮಂಟಪಗಳಲ್ಲಿ ಎಲ್ಲವೂ ಕೂಡ ಈ ಥರ ಕೆತ್ತನೆಗಳೆಲ್ಲ ಇದ್ದಾವೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಂಟಪ. ರಾಜ ಒಡೆಯರ್ ಅಂದರೆ ರಂಗರಾಯರ ಮರಣಾನಂತರ ಮೊದಲನೇ ದಸರಾ ರಾಜ ಒಡೆಯರಿಂದ ಇಲ್ಲಿ ಮಾಡಲಾಯಿತು. ಯಾವ ವರ್ಷ ಆಸ್ಪಾಸು? 1610 ಆಸ್ಪಾಸು ಅಲ್ಲ, 1610ರಲ್ಲಿ. ಓಕೆ. 2010ಕ್ಕೆ 400 ವರ್ಷ ಆಗಿರೋದು ಸೆಲೆಬ್ರೇಷನ್ ಮಾಡಿದ್ರು. 2010ಕ್ಕೆ 400 ವರ್ಷ ಆಗಿದೆ ಅನ್ನೋ ಒಂದು ಇದಕ್ಕೆ. ಸೊ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಏನು ಹೇಳ್ತಾರಲ್ಲ, ಮೈಸೂರು ದಸರಾ ಫೇಮಸ್ ಅಂತ. ಆ ಮೈಸೂರು ದಸರಾ ಮೊದಲನೇ ಆಳ್ವಿಕೆ, ಮೈಸೂರು ಮಹಾರಾಜರ ಮೊದಲನೇ ಆಳ್ವಿಕೆಯ ದಸರಾ ಉತ್ಸವ ಇಲ್ಲಿ ಪ್ರಾರಂಭ ಆಗಿದೆ. ನೋಡಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಮೈಸೂರಿನ ಒಡೆಯರವರು. ಅವರ ವಿಜಯನಗರ ಪತನ ನಂತರ 1565 ನಮ್ಮ ಏನು ತಾಳಿಕೋಟೆ ಯುದ್ಧ ಅಥವಾ ರಕ್ಕಸಗಿ ತಂಗಡಿಗೆ ಯುದ್ಧ ಅಂತಾರಲ್ಲ, ಅದರ ಪತನ ನಂತರ, ಆ ಯುದ್ಧದ ನಂತರ ವಿಜಯನಗರ ಸೋತ ನಂತರ ಇವರೆಲ್ಲ ಸ್ವತಂತ್ರರಾದರು. ಸ್ವತಂತ್ರರಾಗಿ ವಿಜಯನಗರ ಮಹಾನವಮಿ ದಿಬ್ಬದಲ್ಲಿ ಏನು ದಸರಾ ನಡೀತಿತ್ತಲ್ಲ, ಅದನ್ನು ಮುಂದುವರಿಸಿದ್ರು ರಾಜ ಒಡೆಯರ್ ಮೊದಲನೇವರು. 1610 ನೋಡಿ, 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ. 1610 ಅಂದರೆ ಈ ಕಡೆ 30 ಆ ಕಡೆ 45 ವರ್ಷಗಳ ನಂತರ, ವಿಜಯನಗರ ಪತನದ 45 ವರ್ಷಗಳ ನಂತರ ಇದೇ ಮೈಸೂರು ಸ್ಟೇಟ್ನಲ್ಲಿ ಮೊದಲ ದಸರಾ ಪ್ರಾರಂಭ ಆಗುತ್ತೆ. ಅದು ಪ್ರಾರಂಭವಾಗಿರುವಂಥ ಮಂಟಪ ಇದು. ದಿಸ್ ಇಸ್ ದಿ ಮಂಟಪ ಸ್ನೇಹಿತರೆ, ಅದೇ ಮಂಟಪ ಇದು. ಇಲ್ಲಿರುವಂಥದ್ದು
ಮೊಟ್ಟ ಮೊದಲ ದಸರಾ ನಡೆದಿರುವಂಥ ಮಂಟಪ. ಹಾಂ, ಚೆನ್ನಾಗಿದೆ 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 ಸರ್. ಥ್ಯಾಂಕ್ ಯು ಹ್ಞೂ ಸರ್, ಆರಾಮ್. ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಪಾಸ್ ಮಾಡ್ರಿ ಅಣ್ಣ. ಆಯ್ತು ಸರ್ ಥ್ಯಾಂಕ್ ಯು. K25 ಹುಬ್ಳಿಯವರು. ಸೊ ಅದೇ ಮಂಟಪ ಸ್ನೇಹಿತರೆ ಇದು. ಸೊ ಇಲ್ಲಿ ನಡೆದಿರೋ ಮೊದಲ ದಸರಾ ನಡೆದಿರುವಂಥ ಮಂಟಪ, ಎಂಥ ರೋಚಕವಾದ ಜಾಗ. ಆ್ಯಂಡ್ ಮೈಸೂರು ದಸರಾ ಮೊದಲು ನಡೆದಿರೋದು ಮೈಸೂರಲ್ಲ, ಶ್ರೀರಂಗಪಟ್ಟಣದಲ್ಲಿ. ಕರೆಕ್ಟಾ ಸರ್? ಹೌದು, ಮೊದಲನೇ ದಸರಾ. ನೋಡಿ ಎಂಥ ರೋಚಕವಾದ ಮಾಹಿತಿ. ಅದೇ ನೀವು ಇಲ್ಲಿ ಬಂದರೆ ದಯವಿಟ್ಟು ಇದು ನೋಡೋದು ಮರಿಬೇಡಿ. ವಾಟರ್ ಗೇಟ್ ನೋಡಿ, ವಾಟರ್ ಗೇಟ್ಗೆ ಅಂಟ್ಕೊಂಡೇ ಇದೆ. ವಾಟರ್ ಗೇಟ್ ಕಾಂಪೌಂಡ್ ಮುಗಿದ ತಕ್ಷಣ ಇದಿದೆ. ಇದೊಂದು ಗಂಗಾಧರೇಶ್ವರ ದೇವಸ್ಥಾನ ಪೂರ್ವದ ಬಾಗಿಲು ಮುಂಭಾಗ ಇದೆ. ಅಷ್ಟೇ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.